ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ. ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ. ಮಾನಸಿಕ, ದೈಹಿಕ, ಸಾಮಾಜಿಕ ಸುಸ್ಥಿತಿ, ಮಹಿಳೆಯರು, ಮಕ್ಕಳು, ಹಿರಿಯರು, ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ. ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50. ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ. ಪ್ರೀತಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ರಮ್ಯಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದ ವಿಷಯ ಹದಿಹರೆಯ ಪೂರ್ವ ಮತ್ತು ಹದಿಹರೆಯದ ನಂತರ ಮಕ್ಕಳಲ್ಲಿ ಕಂಡುಬರುವ ಬೆಳವಣಿಗೆಯ ಬದಲಾವಣೆಯ ಹಂತಗಳ ಕುರಿತು ಮಾತನಾಡ್ತಾ ಇದ್ದೇವೆ. ಈ ವಿಷಯದ ಕುರಿತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಬೆಂಗಳೂರಿನ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಪುಷ್ಪಲತಾರವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅವರಿಂದಲೇ ಒಂದಷ್ಟು ವಿಚಾರಗಳನ್ನು ತಿಳಿದು ಬರೋಣ. ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು. ಮೇಡಮ್, ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಹದಿಹರೆಯ ಪೂರ್ವ ಮತ್ತು ಹದಿಹರೆಯದ ನಂತರ ಮಕ್ಕಳಲ್ಲಿ ಕಂಡುಬರುವ ಬೆಳವಣಿಗೆಯ ಬದಲಾವಣೆಯ ಹಂತಗಳ ಕುರಿತು ಮಾತನಾಡ್ತಾ ಇದ್ದೇವೆ. ಹಾಗಾದರೆ ಈ ಪ್ಯೂಬರ್ಟಿ ಮತ್ತು ಹದಿಹರೆಯದ ಮಕ್ಕಳಲ್ಲಿ ಯಾವೆಲ್ಲ ರೀತಿಯ ವ್ಯತ್ಯಾಸಗಳು ಕಂಡುಬರುತ್ತೆ, ಹಾಗೆಯೇ ಬೆಳವಣಿಗೆಯ ಹಂತದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಗಳು ಕಂಡುಬರುತ್ತೆ ಎಂಬುದನ್ನು ತಿಳಿಸ್ಕೊಡಿ ಮೇಡಮ್. ಫಸ್ಟ್ ಇಂಟ್ರಡಕ್ಷನ್, ಅಡೋಲೆಸೆನ್ಸ್ ಆ ಏಜ್ ಗ್ರೂಪ್ದು ಇಂಟ್ರಡಕ್ಷನ್ ನಾ ಮಾಡ್ತೀನಿ. ಅಲ್ಲಿ ಫೇಸ್ ಮಾಡುವ ಚಾಲೆಂಜಸ್ ಆ್ಯಂಡ್ ಸೊಲ್ಯೂಷನ್ಸ್ ದೇ ವಿಲ್. ಸೊ ಐ ಜಸ್ಟ್ ಡೂ ದ ಇಂಟ್ರಡಕ್ಷನ್. Adolescence is a bigger picture. Puberty a small part of the adolescence. So puberty is not complete, whereas adolescence is a complete phase of life, each one's life. Everyone will pass through adolescence. Adralli one part. Like puberty, more biological, hormonal changes, biological changes, physical changes. Adu puberty. Adralli neevu helo hage psychological, emotional ಮತ್ತೆ ಸೋಷಿಯಲ್ ಆಸ್ಪೆಕ್ಟ್, ಈ ಸೊಸೈಟಿಗೆ ಕನೆಕ್ಟ್ ಆಗೋದು. ದಟ್ ಸೋಷಿಯಲ್ ಆಸ್ಪೆಕ್ಟ್, ಲೈಕ್ ವಾಂಟ್ ಟು ಬಿ ಇಂಡಿಪೆಂಡೆಂಟ್, ಐಡೆಂಟಿಟಿ, ದಟ್ ಈಸ್ ಅ ಸೋಷಿಯಲ್ ಆಸ್ಪೆಕ್ಟ್ ಆಫ್ ಎನ್ ಇಂಡಿವಿಜುವಲ್. ಸೊ ದೇರ್ ಆರ್ ಮೆನಿ ಫ್ಯಾಕ್ಟರ್ಸ್ ಇನ್ ಅಡೋಲೆಸೆನ್ಸ್. Puberty is just a one part of it. So otherwise, though both they are same, there is a slight, but definitely it's a bridge between total innocence childhood and fully matured adult. Iveredruddu madhya. So what is puberty? I think just now we talked really biological changes. So what are the changes we see? More of physical. Okay? Body nalli ಏನೇನು changes ಆಗುತ್ತೆ, ಮೇಲ್ ಆಗಬಹುದು, ಫೀಮೇಲ್ ಆಗಬಹುದು. ಅವರ ಗ್ರೋತ್ ಅಲ್ಲಿ ಕಣ್ಣಿಗೆ ಕಾಣುವಂಥದ್ದು ಫಿಸಿಕಲ್ ಚೇಂಜಸ್, ನಮಗೆ ಕಾಣುವಂಥದ್ದು ಅದೆಲ್ಲನೂ ಪ್ಯೂಬರ್ಟಿಗೆ ಬರುತ್ತೆ. ಹೊರಗಡೆ ಕಾಣದೇ ಇರೋದು ಕೂಡ, ಲೈಕ್ ಫಾರ್ ಎಕ್ಸಾಂಪಲ್ ಫರ್ಟಿಲಿಟಿ. ಚೈಲ್ಡ್ಹುಡ್ ಅಲ್ಲಿ ಮಗುವಿನಲ್ಲಿ ಫರ್ಟೈಲ್ ಕೆಪಾಸಿಟಿ ಇದೆ. ಅಡೋಲೆಸೆನ್ಸ್ ಅಲ್ಲಿ ದಟ್ ಸ್ಟಾರ್ಟ್ಸ್. ಅದು ನಮಗೆ ಹೊರಗಡೆಗೆ ಕಾಣಿಸದೇ ಇರ್ಬೋದು. ದೇರ್ ಆರ್ ಸರ್ಟನ್ ಚೇಂಜಸ್ ವಿಚ್ ವಿ ಕ್ಯಾನ್ ಸಿ, ಸರ್ಟನ್ ಚೇಂಜಸ್ ವಿಚ್ ವಿ ಕೆನಾಟ್ ಸಿ. But the physical changes inside the body, which is under the control of all hormones, is puberty. Okay. You puberty ko as a doctor, biological changes, so hormones, so I can understand. Nan gottilla. But what a teacher should know about puberty. Ali ಏನು ಆಗುತ್ತೆ, ಏನೇನು ಆಗುತ್ತೆ ಅದನ್ನ ಡೀಟೇಲ್ ಆಗಿ ಟೀಚರ್ಗೆ ಯಾಕೆ ಬೇಕು? ಯಾಕಂದರೆ whole of adolescence, the maximum contact is with the teacher. Doctors hatra adolescents yavag bartare? Only when there is a problem. Whereas teachers, our life, the adolescent phase alli ಅವರು ಮ್ಯಾಕ್ಸಿಮಮ್ ಟೈಮ್ ಸ್ಪೆಂಡ್ ಮಾಡೋದು ಇನ್ ಅ ಕಂಪ್ಯಾನಿಯನ್ಶಿಪ್ ಆಫ್ ಅ ಟೀಚರ್. ಮನೆಯಲ್ಲಿ ಸ್ವಲ್ಪ ಆದರೂ ಮೆಜಾರಿಟಿ ಟೀಚರ್ಸ್. ಸೆಕೆಂಡ್, ದೇ ರೆಸ್ಪೆಕ್ಟ್ ಟೀಚರ್ಸ್ ಆ್ಯಂಡ್ ದೇ ಲವ್ ಟು, ಒಂಥರ ವೇದವಾಕ್ಯ ಅಂತಾರಲ್ಲ ನನಗೆ, ಅಪ್ಪ ಅಮ್ಮ ಹೇಳಿದೆಲ್ಲ ಸ್ವಲ್ಪ ಅಷ್ಟಕ್ಕಷ್ಟೇ, ರಾದರ್ ಉಲ್ಟಾನೇ ಬಿಲೀವ್ ಮಾಡ್ತಾರೆ. ಬರೀ ಟೀಚರ್ಸ್ ಬಾಯಿಂದ ಬಂದ ಮಾತು ಸ್ವಲ್ಪ
ವೇದವಾಕ್ಯವಾಗಿರುತ್ತೆ. That means you have an influence on the adolescents. So you can influence adolescents. You will come across adolescents, will be in touch. So a complete, every teacher, if he is aware, empowered with the knowledge, the whole generation, adolescent our generation ಮೇಲೆ ಒಂದು effect ಮಾಡಿ. So the whole ಏನು ಹೇಳ್ಬೋದು, ಆ generation they can handle much better in the society. The teachers are empowered with this knowledge. So that is the main reason a teacher should know about this adolescence and puberty. So I think this is simple. Infancy, like I've just given you the birth in the adolescence ಗೆ ಬರೋದಕ್ಕಿಂತ ಮುಂಚಿನ stages of life which we have want to cross this and come here. So which is the age group, puberty and adolescence, and which is the age group we are addressing? Little early in girls, little late in boys. So it's between 9 to 16 years in girls and 10 to 17 years. ಕೆಲವು ಸಲ ಹುಡುಗರಲ್ಲಿ ಇನ್ನೂ 1 ವರ್ಷ 2 ವರ್ಷದಷ್ಟು ಕೂಡ ಹುಡುಗರದು ಚೂರು ಲೇಟ್ ಆಗ್ಬೋದು. Puberty starts little early in girls. So during this period, teens take on the greater responsibility. I think we'll come to that little later. Let's start the age group. Though there is no way of knowing exactly when a child, ಎಲ್ಲರಿಗೂ ಓಕೆ 9 ವರ್ಷ ಟಕ್ ಇವತ್ತು ಬರ್ತ್ಡೇ ಆಯಿತು, ನಾಳೆಯಿಂದ ಇವಕ್ಕೆ ಚೇಂಜಸ್ ಸ್ಟಾರ್ಟ್ ಆಗುತ್ತೆ, ಅಷ್ಟೊಂದು ಆ ಥರ ಡೆಫಿನೆಟ್ ಅಲ್ಲ. ಇಟ್ಸ್ ಅ ಫೇಸ್. ಒಬ್ಬರಿಗೆ 9 ವರ್ಷ ಆಗ್ಬೋದು, ಒಬ್ಬರಿಗೆ ಇನ್ನೂ 8.5 ವರ್ಷಕ್ಕಾಗ್ಬೋದು, ಕೆಲವರಿಗೆ 10-10.5 ವರ್ಷದಲ್ಲಿ ಸ್ಟಾರ್ಟ್ ಆಗ್ಬೋದು. ಸೊ ದೋ ಇಟ್ ಇಸ್ ನಾಟ್ ಎಕ್ಸಾಕ್ಟ್ಲಿ ಮೆಜಾರಿಟಿಗೆ ವಿ ಗಿವ್ ದಿಸ್ ಏಜ್, ಬಟ್ ದಟ್ ಕ್ಯಾನ್ ಆಲ್ವೇಸ್ ಬಿ ಪ್ಲಸ್ ಆರ್ ಮೈನಸ್, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್. ಇದು ಸ್ಮಾಲ್ ಫ್ಯಾಕ್ಟರ್ ಇರ್ಬೋದು 9, 10, 11 ಅಂತ, ಆದರೆ ಆ ಚೇಂಜಸ್ ಆಗುವಾಗ ಅವ್ರುಗಳಲ್ಲಿ ಆಗುವ ಬದಲಾವಣೆನ ರೆಕಗ್ನೈಸ್ ಮಾಡುವಾಗ ನಮಗೆ ಗೊತ್ತಿರಬೇಕು ಇದು ಅಂದಾಜು ಯಾವ ವರ್ಷದಲ್ಲಿ. ಇವ್ರಿಗೆ ಕೆಲವರಿಗೆ ಲೇಟಾಗೂ ಆಗ್ಬೋದು, ಚೂರು ಬೇಗನೂ ಆಗ್ಬೋದು. ದಟ್ ಪಾಯಿಂಟ್ ಇಸ್ ಇಂಪಾರ್ಟೆಂಟ್. ಸೊ ಏನಾಗುತ್ತೆ ಪ್ಯೂಬರ್ಟಿನಲ್ಲಿ? ಮೇಯ್ನಾಗಿ ಹಾರ್ಮೋನಲ್ ಚೇಂಜಸ್ ಇನ್ಸೈಡ್ ದ ಬಾಡಿ, ದ ಪ್ರೊಡಕ್ಷನ್ ಆಫ್ ಹಾರ್ಮೋನ್ಸ್. ಹಾಗಾದರೆ ಮುಂಚೆ ಹಾರ್ಮೋನ್ಸೇ ಇರಲ್ವಾ? ಇರುತ್ತೆ. ಪ್ಲಸ್ ಈ ಟೈಮಲ್ಲಿ ಸ್ಪೆಷಲಿ ಈ ಮೇಲ್ಗಳಲ್ಲಿ ಟೆಸ್ಟೆಸ್ಟ್ರಾನ್ ಇರ್ಬೋದು, ಹುಡುಗಿಯರಲ್ಲಿ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಇರ್ಬೋದು. ದಿಸ್ ಕೈಂಡ್ ಆಫ್ ಸೆಕ್ಷುವಲ್ ಹಾರ್ಮೋನ್ಸ್ ಈಗ ಸ್ಟಾರ್ಟ್. ಸೊ ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್, ದ ಹಾರ್ಮೋನಲ್ ಚೇಂಜಸ್ ಇನ್ ದ ಬಾಡಿ. ದಿಸ್ ಅ ಸರ್ಜ್. ಅಲ್ಲಿ ತನಕ ಲೋ ಲೆವೆಲ್ ಆಫ್ ಹಾರ್ಮೋನ್ಸ್ ಇದ್ದು you puberty start ಆಗುವಾಗ we see a surge of sexual hormones. Under this influence, so there are organs like for example ಹುಡುಗಿರಲ್ಲಿ ಬ್ರೆಸ್ಟ್ ಆಗ್ಬೋದು, ಟೆಸ್ಟಿಸ್ ಆಗ್ಬೋದು, ಪೆನಿಸ್ ಆಗ್ಬೋದು, which is almost non-significant physical ಆಗಿ. Under the influence of these hormones, new development will be seen in the body. So these are the physical changes. And secondary sexual characters. I think ಅಂದಾಜಲ್ಲಿ ನಮಗೆ ಈಗೆಲ್ಲ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಅಂದರೆ ಗೊತ್ತಿರುತ್ತೆ. ಹುಡುಗಿರಲ್ಲಿ pubic hairs, axillary hairs, breast development. ಮೆನ್ನಲ್ಲಿ ಮೇಯ್ನಾಗಿ muscular development, mustache, beard, length of the penis, testes, height, growth in the organ. These are all the secondary characters. Plus ಇಂಪಾರ್ಟೆಂಟ್ ಆಗಿ ಹಾರ್ಮೋನ್ ಅಂಡರಲ್ಲಿ ನಮಗೆ ಬರೀ ಫಿಸಿಕಲ್ ಚೇಂಜಸ್ ಅಷ್ಟೇ ಅಲ್ಲ, ದೇರ್ ಆರ್ ಮೆನಿ ಬ್ರೈನ್ ಆ್ಯಂಡ್ ಕಾಗ್ನಿಟಿವ್ ಡೆವಲಪ್ಮೆಂಟ್. ದಿಸ್ ಇಸ್ ವೇರ್ ಅವರ್ ಇಂಪಾರ್ಟೆಂಟ್. ಫಿಸಿಕಲ್ ಈಸಿ ಟು ಅಂಡರ್ಸ್ಟ್ಯಾಂಡ್, ಬೇಗ ಅರ್ಥ ಆಗುತ್ತೆ, ಕಾಣಿಸ್ತಿರುತ್ತೆ, ಮಕ್ಕಳಿಗೂ ಅರ್ಥ ಆಗುತ್ತೆ. ಓ ನಾನು ಹೇಳ್ತಾ ಇದ್ದೀನಿ, ನಾನು ಮೀಸೆ ಬರಬೇಕು. ದಿಸ್ ಇಸ್ ಸಿಂಪಲ್. Whereas what as adults, as teachers who are handling adolescents need to understand, there is a structural change in a brain and cognitive development. So brain ಅಲ್ಲಿ ಹುಟ್ಟಿದಾಗ ಏನು ಚೇಂಜಸ್ ಆಗಿರುತ್ತೆ ಆಯಿತು ಅಷ್ಟೇ, ದ ಸೇಮ್ ಥಿಂಗ್ ಅಲ್ಲ. ದೇರ್ ಆರ್ ಚೇಂಜಸ್ ಇನ್ ದಿಸ್ adolescent age group. Okay, that I will tell you little more in detail. And the psychosocial changes in behavior. Major behavioral changes from a child, from an adult.
ನಮ್ಮೆಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ದಿಸ್ ಕೈಂಡ್ ಅಡೋಲೆಸೆನ್ಸ್ ಅಲ್ಲಿ ದೇರ್ ಇಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಸೈಕಲಾಜಿಕಲ್ ಬಿಹೇವಿಯರ್ ಇನ್ ದಿಸ್ ರೀಜನ್. ಸೊ ಯಾಕೆ ಹಿಂಗೆ ಆಡ್ತಾರೆ ಇವರು, ಅರ್ಥನೇ ಆಗಲ್ಲ. ಎಷ್ಟು ಸಲ ಹೇಳಿದ್ರು, ಹೇಳಿದ್ದೇ ಹೇಳ್ತಾ ಇರಬೇಕು, ಹೇಳಿದ್ರು ಹೆಂಗೆಂಗೋ ಆಡ್ತಾನೆ. ಸೊ ದಿಸ್ ಕೈಂಡ್ ಆಫ್ ಡಿಫ್ರೆಂಟ್, ಇಟ್ ಈಸ್ ನಾಟ್ ದಟ್ ಅವ್ರು ಹಂಗೆ ಅರ್ಥ ಆಗದೆ ಆಡ್ತಿರೋದಲ್ಲ, ದಟ್ ಇಸ್ ನಾರ್ಮಲ್ ಫಾರ್ ದ ಟೀಚ್. ಸರ್ಟನ್ ಬಿಹೇವಿಯರ್ ಹಂಗೆ ಆಡದೆ ತುಂಬ ದೊಡ್ಡವ್ರ ಥರ ಆಡ್ತಿದ್ರೇ ನೀವು ಯೋಚಿಸ್ಬೇಕು. ಆ ಬಿಹೇವಿಯರ್, ಆ ಅಡೋಲೆಸೆನ್ಸಲ್ಲಿ ಅ ಕೈಂಡ್ ಆಫ್ ದಟ್ ಅಗ್ರೆಸಿವ್ ಬಿಹೇವಿಯರ್, ಇಮೋಷನಲ್ ಬಿಹೇವಿಯರ್ ಯಾಕೆ ಆಗುತ್ತೆ? ದೆರ್ ಇಸ್ ಅ ಸೈಂಟಿಫಿಕ್ ರೀಸನ್. ಸೊ ದೆರ್ ಇಸ್ ಅ kind of behavioral changes in that adolescence. So physical, emotional, brain and cognitive development and psychological changes. It one I think a simple first hormonal ಹೇಳ್ತೀನಿ. ಅಲ್ಲಿರುವ ಫಿಗರು ಬಯಾಲಜಿ ಬುಕ್ಕಿಂತ if we can understand, this is the brain. This brain ಅಲ್ಲಿ ಇಂಪಾರ್ಟೆಂಟ್ ಆಗಿ adolescence ಅಲ್ಲಿ ಏನು ಚೇಂಜ್ ಆಗುತ್ತೆ? ಹಾರ್ಮೋನಲ್ ಚೇಂಜಸ್ ಅಲ್ಲಿ ಹೇಳಬೇಕಾದ್ರೆ ಈ ಜಾಗದಲ್ಲಿ ಈ ಕವಲಿ ಹೈಪೋಥಾಲಮಸ್, ಅಲ್ಲಿಂದ ಆರ್ಡರ್ ಬರುತ್ತೆ ಫಾರ್ ದ, ಅದ್ರ ಕೆಳಗಡೆನೇ ಇದಲ್ಲ, ದಟ್ ಇಸ್ ಪಿಟ್ಯೂಟರಿ ಗ್ಲ್ಯಾಂಡ್. ಇದು ಹೈಪೋಥಾಲಮಸ್, ಇದು ಪಿಟ್ಯೂಟರಿ. ಸೊ ವೆನ್ ದಿಸ್ ಸೆಕ್ರೀಟ್ಸ್ ಆಫ್ ಹಾರ್ಮೋನ್ಸ್, ದಿಸ್ ಯೂಶಲಿ ಸೆಕ್ರೀಟ್ಸ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ಸ್. ಅಂದರೆ ಅದೇ ಏನು ಕೆಲಸ ಮಾಡಲ್ಲ, ಬೇರೆ ಆರ್ಗನ್ ಹಾರ್ಮೋನ ಸೆಕ್ರೀಟ್ ಮಾಡೋಕ್ಕೆ ಅದು ಸ್ಟಿಮ್ಯುಲೇಟ್ ಮಾಡುತ್ತೆ. Growth hormone, stimulating hormone. So hypothalamus will always produce a stimulating hormone that stimulates pituitary gland. Pituitary gland other produce more hormones. So end organs, testis irbodu, ovaries irbodu, ee end organs na stimulate ಮಾಡುತ್ತೆ to produce the reproductive hormones. ಇದನ್ನ ಪ್ರೊಡ್ಯೂಸ್ ಎಂಡ್ ಆರ್ಗನ್, ದ ಟೆಸ್ಟಿಸ್ ಅಂಡ್ ಓವರೀಸ್ ಪ್ರೊಡ್ಯೂಸಸ್ ದಟ್ ಹಾರ್ಮೋನ್ಸ್. ಅದು ಪ್ರೊಡ್ಯೂಸ್ ಮಾಡೋಕ್ಕೆ ಆರ್ಡರ್ ಹ್ಯಾಸ್ ಟು ಕಮ್ ಫ್ರಮ್ ಪಿಟ್ಯೂಟರಿಗೆ, ಆರ್ಡರ್ ಹ್ಯಾಸ್ ಟು ಕಮ್ ಫ್ರಮ್. ಸೊ ಅಲ್ಲಿಂದ ನೀವು ಆರ್ಡರ್ ಬರುವಾಗ ಇಟ್ ರಿಲೀಸಸ್ ದಿಸ್ ಹಾರ್ಮೋನ್ಸ್ ವಿಲ್ ಹ್ಯಾವ್ ಇಫೆಕ್ಟ್ ಆನ್ ವೇರಿಯಸ್ ಚೇಂಜಸ್ ಇನ್ ದ ಬಾಡಿ. ಓಕೆ, ಸೊ ದಿಸ್ ಐ ಥಿಂಕ್ ಇಸ್ ದ ಸೇಮ್ ಎಂಡೋಕ್ರೈನ್ ಸಿಸ್ಟಮ್. ದಿಸ್ ಇಸ್ ದ ಗ್ರೋತ್ ಸ್ಪಾಟ್. ಸೊ ಹೊಸದಾಗಿ ನಮಗೆ ಆಗುವ ಫಿಸಿಕಲ್ ಚೇಂಜಸ್ ಅಲ್ಲಿ ಮೇಯ್ನ್ ಆಗಿ ಕಾಣೋದು height, weight, the development. That's the physical spot. ಇಡೀ ಮನುಷ್ಯನಲ್ಲಿ ಆಗುವ ಗ್ರೋತ್ 25% will happen only in this small adolescent period. So that important is the physical growth in this. ಅದಕ್ಕೆ ಅಯ್ಯೋ ಮೊನ್ನೆ ಇಷ್ಟ ಇದೆ, ಸಡನ್ ಆಗಿ ಹಿಂಗೆ ಬಿಟ್ಟಿದ ಅಂದರೆ ನೋಡ್ತಾ ಮನೆಯವ್ರಿಗೇನೆ, ತಂದೆ ತಾಯಿಗೇನೆ ನೋಡ್ತಾ ಕಾಣಿಸ್ತಾ ಇರುತ್ತೆ. ಇನ್ನೇನಪ್ಪ ಒಳ್ಳೆ ಹಿಂಗೆ ಬೆಳೀತಾ ಇದ್ದಾನಲ್ಲ, ನೆನ್ನೆ ತಗೊಟ್ಟಿದ್ದು ಬಟ್ಟೆ ಇವತ್ತಾಗಲಿ ಚಿಕ್ಕಾದ್ರು, ಹೋದ ವರ್ಷ ತಂದೆ ಕೊಟ್ಟಿದ್ದು ಇವಾಗೆಲ್ಲ ವೇಸ್ಟ್ ಆಯಿತು, 2 ದಿನನೂ ಹಾಕೊಂಡಿಲ್ಲ. ಸೊ ದಿಸ್ ಇಸ್ ದ ಗ್ರೋಯಿಂಗ್ ಏಜ್ ವೇರ್ ದಿಸ್ ಸಡನ್ಲಿ ಗ್ರೋತ್ ಸ್ಪರ್ಟ್ ಇಸ್ ಸೀನ್, ಆ್ಯಂಡ್ ದಟ್ ಇಸ್ ಹೊರಗಡೆ ಕಾಣೋದು ಗ್ರೋತು. ವಾಟ್ ಆರ್ ದ ಅದರ್ ಚೇಂಜಸ್ ವಿ ಸಿ ಇನ್ ಅ ಬಾಯ್? ಫಸ್ಟ್ ಚೇಂಜ್ ಇನ್ ದ ಬಾಯ್ ಇಸ್ ದ growth of the testicles. This is the first other change what we see other than the growth. Once testis, then comes next change we see usually the wet dreams. That we should understand, wet dreams are normal changes in a body. A puberty change. It is not something ತಲೆನಲ್ಲಿ ಏನೇನೋ ತುಂಬಿಕೊಂಡಿದ್ದಾನೆ ಅದಕ್ಕೆ ಆಗುತ್ತೆ. No, it is not abnormal. It is not wrong. It is not weird. ಬೇರೆ ನೋಡ್ತೀಯ, ತಲೆಯಲ್ಲಿ ಬೇರೆದೇನೋ ತುಂಬಿಕೊಂಡಿರ್ತೀಯ, ಅದಕ್ಕೆ ವೆಟ್ ಡ್ರೀಮ್ ಆಗುತ್ತೆ. ಅಲ್ಲ, ಟ್ಯಾಂಕ್ ತುಂಬಿದಾಗ ಓವರ್ಫ್ಲೋ ಆಗುತ್ತೆ. ಸಿಂಪಲ್ ನಾರ್ಮಲ್ ಚೇಂಜಸ್ ಇನ್ ಅ ಬಾಯ್ ವಿಚ್ ಸ್ಟಾರ್ಟ್ಸ್ ಕ್ಯಾನ್ ಆಸ್ ಅರ್ಲಿ ಎಸ್ 10. ದ ಫ್ರೀಕ್ವೆನ್ಸಿ ಇಸ್ ನಾಟ್ ಸ್ಟ್ಯಾಂಡರ್ಡ್. ಕೆಲವರಿಗೆ ತಿಂಗಳಿಗೊಂದ್ಸಲ ಆಗ್ಬೋದು, ಕೆಲವರಿಗೆ ದಿನ ಆಗ್ಬೋದು. ದೇರ್ ಇಸ್ ನಥಿಂಗ್ ಲೈಕ್ ಅಬ್ನಾರ್ಮಲ್, something wrong. And wet dreams are normal. There's a normal pubertal changes in a boy. So what are the other things at least as general we should know is the growth. Ivaga suppose like a teacher, what you should know, growth ಆಗ್ತಲ್ಲ, ಕೆಲವರೆಲ್ಲ ಜಿಂಗ್ ಅಂತ ಬೆಳೀತಾ ಇದ್ದಾರೆ, ಕೆಲವರು ಬೆಳೀತಾನೆ ಇಲ್ಲ. Should we see a doctor? ಅಯ್ಯೋ ಏನಿಲ್ಲ, ಕುಳ್ಳಾಗಿರೋ ಪರವಾಗಿಲ್ಲ. So
So when is that? Because ತಂದೆ ತಾಯಿ ಕರ್ಕೊಂಡು ಹೋಗದೇ ಇರ್ಬೋದು, but teacher can always guide, better to show it to a doctor. When is that? It's important when you think, okay, there is some growth patternally not right, need to go to a doctor. So if puberty changes is in a range of 10 to 13, 14 years. 10 to 14 years definitely we see some may be little late, some may be little early. But majority will have the changes in this age. If you don't see this physical changes, any of the changes you see, that means you can always guide, because testicle size, growth pivotal ಆಗ್ತಾ ಇದೆಯಾ ಕರೆಕ್ಟ್ ಆಗಿ, ಅಥವಾ you just need to wait for 2 more years, everything is fine. I think those technical things can be taken care by a doctor. I say ಒಂದ್ಸಲ ಡಾಕ್ಟರ್ಗೆ ತೋರಿಸ್ಕೊಂಡು ಬರ್ಬೋದು. So they can definitely guide, is there something thing to be attended or not. So they think ಇದೆಲ್ಲ ನಮಗೆ ಎವ್ರಿ ಡೇ ನೋಡೋದು, ಹೇರ್, ವಾಯ್ಸ್ ಚೇಂಜ್, pimples, muscle growth, these are the normal changes what we see, and this is not important. The other things Aligudgirali, it's more common changes in the height, more feminine body, breast changes, pubic hair changes, so the normal changes. Yavaga menstruation doddolagle illa, time to go to a doctor or not. Iga as early as 8 ಆಗ್ತಾರೆ, 10 ವರ್ಷ ಆಯಿತು ಆಗ್ತಾ ಇಲ್ಲ, is something wrong, should they go to a doctor? No, they can easily wait up to 13, 14 years. Even till the age of 14 years ಆಗ್ತಾ ಇಲ್ಲ, it's definitely time to go to a doctor. After the main, ಇವತ್ತು ನಾವು adolescent handling ಇರೋದ್ರಿಂದ we will give a little more importance for that, a little more in detail female menstruation changes in the body, because usually we see lot of changes like bleeding pattern ಅಲ್ಲಿ ವ್ಯತ್ಯಾಸ ಇರ್ಬೋದು, ಬೇರೆ white discharge pattern ಇರ್ಬೋದು, there may be many other important things to be seen. I think time ಸಿಕ್ಕಿದೆ ಅಥವಾ ನಾನು ಇಲ್ಲಿ ಬರ್ತಾನೆ ಇರೋದ್ರಿಂದ I can always even separately adana tumba detail agi I can handle that chapter and give lot more information. Whereas menstruation per se in girls itself is about a long thing. Everyone there dina bleeding ಜಾಸ್ತಿ ಆದರೆ, ಕಮ್ಮಿ ಆದರೆ, ಚೂರು white discharge ಆದರೆ, everything worries. So they will be worried. So what is a thing to be worried of or can be taken as normal? I think I can definitely take a detailed chapter on that. This is all about the menstrual thing, Daniel stages. Yeah, here I think is little more important. ನಮ್ಮ ಹೊರಗಡೆ ಬಾಡಿನಲ್ಲಿ ಚೇಂಜಸ್ ಹೆಚ್ಚು ಕಮ್ಮಿ ನಿಮಗೂ ಎಲ್ಲರಿಗೂ ಪರಿಚಯ ಗೊತ್ತಿದೆ, ಕಾಣಿಸ್ತಾ ಇರುತ್ತೆ, ಈಸಿ ಟು ಅಂಡರ್ಸ್ಟ್ಯಾಂಡ್. ವಾಟ್ ಆರ್ ದ ಚೇಂಜಸ್ ಇನ್ ದ ಬ್ರೈನ್ ದಟ್ ಹ್ಯಾಪನ್ಸ್ ಇನ್ ದ adolescence? Limbic system controls emotions, that gets measures. ನಮಗೆ ಏನಾಯಿತು, ಇಮೋಷನ್ಸ್ ಕೋಪ ತೋರಿಸಕ್ಕೆ, ಅಗ್ರೆಸಿವ್ ಬಿಹೇವಿಯರ್ ತೋರಿಸಕ್ಕೆ, ಖುಷಿ ಆಗ್ಬೋದು, ಅಳೋದಿರ್ಬೋದು, ಎನಿ ಕೈಂಡ್ ಆಫ್ ಇಮೋಷನ್ಸ್ ಮೆಜರ್ ಫಸ್ಟ್. ಮಗುಗಿಂತ ಈ ಅಡೋಲೆಸೆಂಟ್ ಬಂದ ತಕ್ಷಣ ಇಮೋಷನ್ಸ್ ರನ್ ಹೈ, ಎಲ್ಲರಿಗೂ ಪಿಚ್ಕೊತಾನೆ, ಎಲ್ಲರಿಗೂ ಕೂಗಾಡ್ತಾನೆ. ನನ್ನ ಅಮ್ಮನ ಮೇಲಂತೂ ಫ್ರೀ ಹ್ಯಾಂಡ್, ಅದೊಂಥರ ಓಪನ್ ಗ್ರೌಂಡ್ ಥರ, ಎನಿ ಟೈಮ್ ಯಾವಾಗ ಬೇಕಾದ್ರು ಆಗ್ಬೇಕು. ಅಮ್ಮಂಗೆ ನಾನೇ ಒಂದು ಅಕ್ಷರ ನೋಡ್ಕೊಳ್ಳೋದು, ನಾನೇ ಅವ್ರಿಗೆಲ್ಲ ಮಾಡೋದು, ನನ್ನ ಮೇಲೆ ರೇಖಾ. ಸೊ that is where it matures first. What matures last is the symptom. ಮುಂದೆ ಇದೆಲ್ಲ prefrontal cortex. That matures. ಬರ್ತಾ ಚೂರು ಮೆಚುರಿಟಿ ಆಗ್ತಾ ಹೋಗಿ ಕಂಪ್ಲೀಟ್ ಮೆಚುರಿಟಿ ಆಗುತ್ತೆ. ಈ ಕಂಪ್ಲೀಟ್ ಮೆಚುರಿಟಿ ಆಗೋಕ್ಕೆ ಎಷ್ಟು ಏಜ್ ಬೇಕು? ಈವನ್ ಮಿಡ್ 20, 24, 25 ತನಕ ಬ್ರೈನ್ ಕೀಪ್ಸ್ ಆನ್ ಮೆಚೂರ್, ಬೆಟರ್ ಆ್ಯಂಡ್ ಬೆಟರ್. So matured brain again, what is it? Matured brain is ability to judge and take proper decisions. What is correct? Logical thinking, correct understanding. Like for example, ಒಂದು simple as ಒಂದು sport. Adolescent ಅಲ್ಲಿ ಆ ಚಟ ಅಲ್ಲೇ ಕ್ಯೂರಿಯಾಸಿಟಿ ಬಂದಿರೋದು. ನೀವು ಅದರದ್ದು ಕಾನ್ಸಿಕ್ವೆನ್ಸ್ ಹೇಳ್ತಾ ಇದ್ರೆ how much he can understand
what is correct, what is not correct. ಆ ಜಡ್ಜ್ಮೆಂಟ್ ಕೆಪಾಸಿಟಿ ಬರುವಾಗ 24-21 ಅದಕ್ಕೆ ನಿಮಗೆ 20 ಸಲ ಹೇಳಿದ್ರು ಒಂದು ತಲೆಯೋದು ವೆರಸ್ ಯಾವುದು ತಲೆಯೋದು ಹೋಗ್ಬೇಕು ಆ ಟೈಮಲ್ಲಿ ಯಾವುದೇ ಒಂದು ಈಗ ನೀವು ಓದೋ ವಿಷಯ ಇರ್ಬೋದು, ಬೇರೆ ಹ್ಯಾಬಿಟ್ಸ್ ಇರ್ಬೋದು, ನಿಮ್ಮ ಬಿಹೇವಿಯರಲ್ ಪ್ಯಾಟರ್ನ್ ಇರ್ಬೋದು, ಲಾಂಗ್ ಟರ್ಮ್ ಕಾನ್ಸಿಕ್ವೆನ್ಸ್, ಇಮಿಡಿಯೇಟ್ ಕಾನ್ಸಿಕ್ವೆನ್ಸ್. ನೀವು ಮಾಡಬೇಡ, ನೀವು ವಯಸ್ಸಾದ್ಮೇಲೆ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಅವ್ನ ತಲೆಗೆ ಅರ್ಥ ಆಗೋದು ಝೀರೋ. ಬಿಕಾಸ್ ಇಟ್ ಇಸ್ ನಾಟ್ ಲಾಂಗ್ ಟರ್ಮ್ ಜಡ್ಜ್ಮೆಂಟಲ್ ಥಿಂಗ್. ಇಮಿಡಿಯೇಟ್ ಎಫೆಕ್ಟ್, ಇಮಿಡಿಯೇಟ್ ಆಗಿರೋದೇನಾದರೂ ಆಗೋದನ್ನ ಹೇಳುವಾಗ ಯು ಕ್ಯಾನ್ ಗ್ರಾಸ್ಪ್ ಅಂಡ್ ಅಂಡರ್ಸ್ಟ್ಯಾಂಡ್ ಫಾಸ್ಟ್ ಆ್ಯಂಡ್ ಯು ಫಾಲೋಸ್ ದಟ್ ಫಾಸ್ಟ್. ಸೊ ಏನೇ ಎಫೆಕ್ಟ್ ಇದ್ರು ಲಾಂಗ್ ಟರ್ಮ್ ಎಫೆಕ್ಟ್ ಹೇಳೋಕ್ಕೆ ನೀವು ಏನೇ ಎಕ್ಸಾಂಪಲ್ ಕೊಟ್ಟರು ದಿಸ್ ಎನಿ ಇಮಿಡಿಯೇಟ್ ಅವನು ದಿಮಾಗಿರಲ್ಲ ಇರ್ಬೋದು, ನಿನ್ನ ಉಸಿರಿರ್ಬೋದು, ಕೆಲವು ಇಮಿಡಿಯೇಟ್ ಎಫೆಕ್ಟ್ ಏನೇ ನೀವು ಎಕ್ಸ್ಪ್ರೆಸ್ ಮಾಡಿದ್ರು ದಟ್ ವಿಲ್ ಹ್ಯಾವ್ ಅ ಮೋರ್ ಬಿಕಾಸ್ ಜಡ್ಜ್ಮೆಂಟ್ ಕೆಪಾಸಿಟಿ ಕಮ್ಸ್ ಲಾಸ್ಟ್. ವಾಟ್ ಈಸ್ ನೆಕ್ಸ್ಟ್? ಇದು ಪ್ರಿಫ್ರಾಂಟಲ್ ಇಮೋಷನ್ ಆದರೆ ನೆಕ್ಸ್ಟ್ ಒನ್ ಇಸ್ ದಿ ರಿವಾರ್ಡಿಂಗ್. ದಟ್ ಇಮಿಡಿಯೇಟ್ ಇಮೋಷನ್ ಥರ ಫಸ್ಟ್ ಮೆಚೂರ್ ಆಗೋದು ರಿವಾರ್ಡಿಂಗ್. ವಾಟ್ ಈಸ್ ರಿವಾರ್ಡಿಂಗ್ ಸೆಂಟರ್? ರಿವಾರ್ಡಿಂಗ್ ಸೆಂಟರ್ ಅಂದರೆ ಏನು ಕೆಲಸ ಮಾಡ್ಬೋದು? ಟು ರಿವಾರ್ಡ್, ಅಪ್ರಿಷಿಯೇಟ್ anyone, I mean everything he wants them to do. ಒಂದು ಅಪ್ರಿಸಿಯೇಷನಲ್ಲಿ ಯಾವುದೇ ಥರ ರೆಕಗ್ನಿಷನ್ ಇರ್ಬೋದು, ಅಪ್ರಿಸಿಯೇಷನ್ ಇರ್ಬೋದು, that gets matured first before even judgment, understanding it. So that's why every appreciation will have lot of benefit, lot of value in that age group. And ಈ ಪೀರಿಯಡಲ್ಲಿ ಅಲ್ಲಿಂದ ಇಲ್ಲಿಗಾಗುವ ಪೀರಿಯಡಲ್ಲಿ the influence what we make has a lot of impact on development of an individual or a personality of an individual. Like make or break, use that. ಈ ಟೈಮಲ್ಲಿ ಯಾವುದು ಬ್ರೈನ್ ಸೆಲ್ಸ್ ಮೋರ್ ಯೂಸ್ ಆಗಿ ಮೋರ್ ಇದಾಗಿ ಆಗುತ್ತೆ ಇಟ್ ಗ್ರೋಸ್. ಯಾವ್ದು ಯೂಸ್ ಆಗಲ್ಲ ಇಟ್ ಗೆಟ್ಸ್ ಎಲಿಮಿನೇಟ್. ಲೈಕ್ ಯೂಸ್ ಇಟ್ ಆರ್ ಯೂಸ್ ಇಟ್. ದಿಸ್ ಫೇಸ್ ವೇರ್ ಇಸ್ ಅಡೋಲಸೆನ್ಸಲ್ಲಿ ಅನ್ಮೆಚ್ಯೂರ್ ಆಗದೇ ಇರೋದ್ರಿಂದ ಮೆಚ್ಯೂರ್ ಆಗುವ ತನಕ ವೇರ್ ವಿ ಕ್ಯಾನ್ ಮೌಲ್ಡ್, ವಿ ಕ್ಯಾನ್ ಹ್ಯಾವ್ ಅನ್ ಇನ್ಫ್ಲುಯೆನ್ಸ್, ವಿ ಕ್ಯಾನ್ ಹ್ಯಾವ್ ಅನ್ ಇಂಪ್ಯಾಕ್ಟ್, ವೇರ್ ವಿ ಕ್ಯಾನ್ ರಿಯಲಿ ವರ್ಕ್ ಇಸ್ ದಿಸ್ ಫೀಲ್ಡ್. ಸೊ ಹೌ ವಿ ಟ್ಯಾಕಲ್ ಇಟ್, ನಾವು ಅವ್ರ ಜೊತೆ ಹೇಗೆ ಬಿಹೇವ್ ಮಾಡ್ತೀವಿ, ಹೇಗೆ ಅವ್ರನ್ನ ಹ್ಯಾಂಡಲ್ ಮಾಡ್ತೀವಿ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ಸೋ ಇಂಪಾರ್ಟೆಂಟ್, ಯು ವಿಲ್ ಹ್ಯಾವ್ ಎ ಸಪ್ರೇಟ್ ಸೆಷನ್ ಆನ್ ದ್ಯಾಟ್. ಐ ಜಸ್ಟ್ ಇಂಟ್ರೊಡ್ಯೂಸ್ಡ್ ಟು ಯು ಆ ಕಾನ್ಸೆಪ್ಟ್ಗೆ ಒಂದು ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ, ಬಟ್ ದಟ್ ಈಸ್ ಸೋ ಇಂಪಾರ್ಟೆಂಟ್, ಇಟ್ ವಿಲ್ ಬಿ ಹ್ಯಾಂಡಲ್ಡ್ ಸಪ್ರೇಟ್ಲಿ. ಓಕೆ, ಇಟ್ಸ್ ದ ಸೇಮ್. ಸೊ ಹೌ ಡಸ್ ಪ್ಯೂಬರ್ಟಿ ಬಾದರ್ಸ್ ಅಡೋಲೆಸೆನ್ಸ್ ಐ ಥಿಂಕ್ ಇಸ್ ಇಂಪಾರ್ಟೆಂಟ್. ಬಿಕಾಸ್ ಅವರಿಗೆ ಹೇಗೆ ಪ್ಯೂಬರ್ಟಿ ಸ್ಟೂಡೆಂಟ್ಸ್ಗೆ ಬಾದರ್ ಆಗುತ್ತೆ ಬಿಕಾಸ್ ದೇ ಡೋಂಟ್ ನೋ ವಾಟ್ ಟು ವರಿ ಅಬೌಟ್, ನಾಟ್ ಟು ಗಿವ್ ಇಂಪಾರ್ಟೆನ್ಸ್. ಅಥವಾ ನನ್ನ ಫ್ರೆಂಡ್ಸಿಗಾಯಿತು, ನಂಗಾಗಲಿಲ್ಲ, ಇಸ್ ಇಟ್ ಓಕೆ ನಾಟ್ ಓಕೆ. ನಮಗೆ ದೊಡ್ಡವ್ರಿಗೆ ಅನಿಸ್ಬೋದು ಏನಾಯಿತು ಇಟ್ಸ್ ಓಕೆ, ಅದೇ ಅವ್ರಿಗೆ ದಟ್ ಈಸ್ ದ ಬಿಗ್ಗೆಸ್ಟ್ ಥಿಂಗ್ ಇನ್ ದರ್ ಲೈಫ್. ಇಟ್ಸ್ ಸೋ ಇಂಪಾರ್ಟೆಂಟ್, ಇಟ್ ಹಾಂಟ್ಸ್ ದೆನ್ ಡೇ ಆ್ಯಂಡ್ ನೈಟ್. ಅವ್ರಿಗೆ ಬೇರೆ ಎಲ್ಲ ಸ್ಮಾಲ್ ಥಿಂಗ್ಸ್, ಮೇ ಬಿ ದಟ್ ಅಪಿಯರೆನ್ಸ್, ಬಾಡಿ ಇಮೇಜ್, ಸ್ಪೆಷಲಿ ವೆನ್ ಸಂಬಡಿ ಮೇಕ್ಸ್ ಅ ಈಸಿ ಕಾಮೆಂಟ್ ಆನ್ ದ್ಯಾಟ್. ಅದೊಂದು ತಮಾಷೆಗಿರ್ಬೋದು, ರೇಕ್ಸಕ್ಕಿರ್ಬೋದು, ಫನ್ನಿಗಿರ್ಬೋದು, ಒಂದು ಫ್ರೆಂಡ್ ಆಗ್ಬೋದು, ಟೀಚರ್ ಆಗ್ಬೋದು. ಬಿಕಾಸ್ this is the age which is very very sensitive for a body image or understanding the consequence. ಈಗ ಒಂಚೂರು ಯಾರೋ ಒಬ್ಬ ದಪ್ಪ ಇದ್ದಾಗ sample one very casual thing, but a one small sentence, small word ಅವಳ ಲೈಫನ್ನೇ ಬ್ರೇಕ್ ಮಾಡ್ತದೆ. ಅವಳಿಗೆ ಪ್ರತಿಯೊಂದು ಓದೋದು, ಊಟ, ತಿಂಡಿ, ಎವ್ರಿಥಿಂಗ್ ಬಿಕಮ್ಸ್ ಸೆಕೆಂಡರಿ. ದಿಸ್ ಕಾನ್ಸೆಪ್ಟ್ so serious is one small comment, especially on the appearance. ನನಗೆ ಹೆಂಗೆ ಏನೇ ಹೇಳಿದ್ರು ಮ್ಯಾಟರ್ ಆಗಬಹುದು. ಫಾರ್ ಮೀ ಕ್ರಾಸ್ ದಟ್ ಏಜ್ ಆಫ್ ಅಪಿಯರೆನ್ಸ್, ವೆರಸ್ ಅವರಿಗೆ ಅದೇ ಲೈಫ್. ಸೊ ವೆರಿ ವೆರಿ ದೇ ಮೇ ಗೆಟ್ ಕನ್ಫ್ಯೂಸ್ಡ್, ಫ್ರೈಟನ್ಡ್, ಫೀಲ್ ಆಕ್ವರ್ಡ್, ಎಂಬ್ರಾಸ್ಡ್. ಈ ಕೆಲವು ಸಲ ಮೆಚೂರ್ ಹುಡುಗಿರ್ ಚೂರು ಬೇಗ ಮೆಚೂರ್. ಅವಳೆ ಏನಾದ್ರು ಫಸ್ಟ್ ಸ್ಟೂಡೆಂಟ್, ಸಪೋಸ್ ಶಿ ಹಸ್ ಮೆಚೂರ್ಡ್ ಇನ್ ದ ಕ್ಲಾಸ್, she starts feeling guilty for which she should be proud. And so normal thing, ಖುಷಿ ಪಟ್ಟು ಸೆಲೆಬ್ರೇಟ್ ಮಾಡೋ ವಿಷಯಕ್ಕೆ she'll be embarrassed and wants to hide, the guilt feeling.
So sensitive is the thing. ಯಾವುದಕ್ಕೆ I should feel pride, why, when I should feel guilty ಕೂಡ, the decision is so difficult in them, which is very easy for us. ಆ ಸೆನ್ಸಿಟಿವ್ನ ಅರ್ಥ ಮಾಡಿಕೊಂಡು ಅದನ್ನು ಹ್ಯಾಂಡಲ್ ಮಾಡೋದು is so important as a adult. So sorry, you're guilty about certain things and then be worried if something is going wrong with them. ಎಲ್ಲರೂ ಬೆಳೆದ್ರು ನಾನು ಬೆಳೆದಿಲ್ಲ, ಅದು ಚಿಂತೆ. ಎಲ್ಲರೂ ಮೆಚೂರ್ ಆದರೂ ನಾನು ಆಗಲಿಲ್ಲ, ಕೆಲವ್ರಿಗೆ ಮೀಸೆ ಬಂತು ನಂಗೆ ಬಂದಿಲ್ಲ, ಅಥವಾ ಯಾರಿಗೂ ಬಂದಿಲ್ಲ ನಂಗೆ ಬಂತು, ಎವ್ರಿಥಿಂಗ್. ಬಿಕಾಸ್ ನಮಗೆ ಆಸ್ ಎನ್ ಅಡಲ್ಟ್ ಇಫ್ ಐ ಸಿ ಅದು ಇಶ್ಯೂನೇ ಅಲ್ಲ, ಅವರಿಗೆ ಅದು ಬಿಟ್ಟರೆ ಬೇರೆ ಯಾವುದೂ ಇಶ್ಯೂ ಅಲ್ಲ. ದಟ್ಸ್ ದ ಓನ್ಲಿ ಇಶ್ಯೂ. ಸೊ ದ ಹೋಲ್ ಥಿಂಕಿಂಗ್ ಈಸ್ ಡಿಫ್ರೆಂಟ್. ಸೊ ಬಾಯ್ಸ್ ವರಿ, ಐ ಥಿಂಕ್ ಸೈಡ್ ಇಟ್ ಇಲ್ಲ, ಎವ್ರಿಥಿಂಗ್ ಇಸ್ ಎ ವರಿ. ಅವ್ರಿಗೆ ಮಸ್ಕುಲರ್ ಇಲ್ಲದಿದ್ರೆ, ಒಣಕೊಂಡಿದ್ರೆ, ಏನಾದರೂ ಸ್ಪೆಷಲ್, ನೀವು ಸಿಂಪಲಾಗಿ ಹೇಳ್ಬೋದು, ಒಂದು ಭಾರ ಇರ್ತದೆ, ಅವನಿಗೆಲ್ಲ ಆಗುತ್ತೆ, ಅವ್ನು ಒಣಗಲ್ಲ. ಫಿನಿಶ್, ಹಿಸ್ ಸೆಲ್ಫ್ ಡಿಗ್ನಿಟಿ ಇಸ್ ಗಾನ್. ಆಸ್ ಎ ಮ್ಯಾನ್, ಆಸ್ ಅ ಬಾಯ್, ನೀವೊಂದು ಆಗಲ್ಲ ಕೆಲಸ, ಫಿಸಿಕಲ್ ಕೆಲಸ ಅಂದ ತಕ್ಷಣ ಅವನ ಪ್ರೈಡ್ ಈಸ್ ಅಟ್ ಸ್ಟೇಕ್. ಆಗ ಅವನಿಗೆ ಹೆಂಗೆ ಮಸಲ್ ಬಿಲ್ಡಪ್ ಮಾಡ್ಕೊಳ್ಳಿ ಅನ್ನೋದ್ರಲ್ಲಿ ಅವ್ನು ಇಡೀ ಡೇ ಆ್ಯಂಡ್ ನೈಟ್ ಕಳೀತಾನೆ. ನೀವು ಮಾಡೋ ಪಾಠ ಅಂತೂ ಖಂಡಿತ ತಲೆಗೆ ಹೋಗೋದು. ಇಟ್ಸ್ ಸೋ ಇಂಪಾರ್ಟೆಂಟ್. ಆ್ಯಂಡ್ ಮೇ ಬಿ ನಾಕ್ಟರ್ನಲ್ ಎಮಿಷನ್ಸ್, ವೆಟ್ ಡ್ರೀಮ್ಸ್, ವಿಚ್ ಇಸ್ ನಾರ್ಮಲ್, ಮೇ ಬಿ ಎ ಕೈಂಡ್ ಆಫ್ ವರಿ ಫಾರ್ ಇಮ್. ಯಾಕೆ ನಂಗೆ ಆಗ್ತಾ ಇದೆ, ಇದನ್ನು ಹೇಳಬೇಕಾ ಬೇಡವಾ, ಶೇರ್ ಮಾಡಬೇಕಾ ಬೇಡವಾ, ಇಸ್ ಇಟ್ ರೈಟ್ ಆರ್ ರಾಂಗ್, ಶುಡ್ ಐ ಡೂ ಸಮಥಿಂಗ್ ಫಾರ್ ಇಟ್, ದಟ್ ಎಂಬ್ರಾಸ್ಮೆಂಟ್ ಆಫ್ ದ ಥಿಂಗ್, ಅ ಸ್ಟೇನ್ ಆನ್ ಅ ಬೆಡ್ಶೀಟ್. Everything is a big issue for them unless they are aware. This is fine, normal, how to handle. ಆ ಒಂದು ಸಿಂಪಲ್ ಅವೇರ್ನೆಸ್ ಅವ್ರ ಲೈಫ್ನ ಎಷ್ಟು ಚೆನ್ನಾಗಿ ಮಾಡಿ ಫೋಕಸ್ ಆ್ಯಂಡ್ ಕಾನ್ಸಂಟ್ರೇಟ್ ಬೇರೆ ಕಡೆ ಮಾಡ್ಬೋದು. ಅದರ್ವೈಸ್ ದಿಸ್ ಇಟ್ ಸೆಲ್ಫ್ ವಿಲ್ ಸ್ಪಾಯಿಲ್ ದರ್ ಫೋಕಸ್. ಸೊ ಸಿಮಿಲರ್ಲಿ ಥಿಂಗ್ಸ್, ಪ್ರಾಬ್ಲಮ್ಸ್ ಬೇರೆ ಬೇರೆ ಅಷ್ಟೇ ಹುಡುಗರಿಗೆ, ಬಟ್ ದಟ್ ಸಿವಿಯರಿಟಿ, ದಟ್ ಸೆನ್ಸಿಟಿವಿಟಿ ಈಸ್ ಸೇಮ್. So how teachers can help understand the pubertal changes. So first ನಮಗೆ ಗೊತ್ತಿರಬೇಕಲ್ಲ ಅಲ್ವಾ, ವಾಟ್ ಈಸ್ ನಾರ್ಮಲ್, ವಾಟ್ ಈಸ್ ಓಕೆ, ನಾಟ್ ನಾರ್ಮಲ್. ಅದನ್ನು ನಮಗೆ ಗೊತ್ತಿದ್ದಾಗ ಮಾತ್ರ ನಾವು ಬೇರೆಯವ್ರಿಗೆ ದಟ್ ಕಾನ್ಫಿಡೆನ್ಸ್ ಕೊಡ್ಬೋದು. ಸೊ ಅಂಡರ್ಸ್ಟ್ಯಾಂಡಿಂಗ್ ದ pubertal changes and problems, monitor growth by charts so that you can say you are fine, not fine, need to go to a doctor, promote healthy nutrition and outdoor activities. That's very, very important. I think Madam will cover that outdoor activities. Give anticipatory guidance on common concerns. Arrange programs on gender issues and gender respect. Guide on sexuality issues and reproductive hygiene. Join hands with parents to help adolescents to face challenges. I think this is most important because ತಂದೆ ತಾಯಿ ಹೇಳೋದು ಮಕ್ಕಳಿಗೆ ಅಷ್ಟು ಈಸಿಯಾಗಿ ತಲೆಗೆ ಹೋಗೋದೇ ಇಲ್ಲ. Whereas teachers ಹೇಳೋದು will have lot of weightage. So whenever you get that opportunity, whenever you face that situation, our role na correct agi ನಾವು ಹ್ಯಾಂಡಲ್ ಮಾಡೋದು is very, very important. When to consult a doctor. Routine yearly checkup, which most of the schools will do, or at least it's good. Whenever you see that it is not normal, a routine checkup, whether it's early or a delayed, normal or not normal, too thin or too much of weight, excessive of the normal, yellow ಒಂದು ಎರಡು ಬರೋದು ನಾರ್ಮಲ್ ಇರ್ಬೋದು. when it becomes too much, periods that variation, too early or too late, too much of hairs in a girl, ಅವಳಿಗೆ ಎರಡು ಎಕ್ಸ್ಟ್ರಾ ಬಂದ್ರೇ ತಲೆ ಕೆಟ್ಟೋಗುತ್ತೆ ಅವ್ಳಿಗೆ, and little extra facial growth, very heavy periods, any foul smelling discharge and psychological issues. Whenever you think that the seriousness is normal ginta alla, guide them. They may not go. Parents themselves may feel it's okay anta ansbodu, athwa they may not even recognize there is a problem. Teachers can always help. I think this is most important sentence. Teenage brain is work in progress. Young people are dealing with social, emotional and cognitive changes that are not yet developed. Teachers can help by listening, staying calm and being good role models. I think I just wanted to impress upon the normal changes in the body, understand a teacher understanding them, guiding and helping students to understand it and handle it
better is very, very important. I think with this, I want to close the normal introduction of the adolescent changes in us, the more important topics. ಥ್ಯಾಂಕ್ ಯು. ಬಹಳ ಸಂತೋಷ ಮೇಡಮ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹದಿಹರೆಯ ಪೂರ್ವ ಮತ್ತು ಹದಿಹರೆಯದ ನಂತರ ಮಕ್ಕಳಲ್ಲಿ ಕಂಡುಬರುವ ಬೆಳವಣಿಗೆಯ ಬದಲಾವಣೆ ಹಂತಗಳ ಕುರಿತು ಸಾಕಷ್ಟು ವಿಚಾರಗಳನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ಅದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ಕೇಳುಗರೆ, ಇಷ್ಟೊತ್ತು ಕೇಳ್ತಾ ಇದ್ರಿ ಆರೋಗ್ಯದಂಗಳ ಕಾರ್ಯಕ್ರಮವನ್ನು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.